ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮ ಯೂಟ್ಯೂಬ್ ಗೆಳತಿ ಆಶಾರಾಣಿ ಮಲೆನಾಡು ಹುಡುಗಿ. ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ. ನನ್ನ ವಿಡಿಯೋವನ್ನು ಯಾರು ಹೊಸದಾಗಿ ನೋಡ್ತಾ ಇದ್ದೀರಾ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಆಲ್ರೆಡಿ ಸಬ್ಸ್ಕ್ರೈಬ್ ಆದವರು ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ. ಫ್ರೆಂಡ್ಸ್, ಏನಪ್ಪ ಇವಳು ಎಲ್ಲಿಗೆ ಕರ್ಕೊಂಡು ಹೋಗ್ತಾ ಇದ್ದಾಳೆ ನಮ್ಮನ್ನು? ಏನು ತೋರಿಸ್ತಾ ಇದ್ದಾಳೆ ಇವತ್ತು? ಸುಮ್ಮನೆ ಕಾಡಲ್ಲಿ ಹೋಗ್ತಾ ಇದ್ದಾಳಲ್ಲ ಅಂದ್ಕೊಂಡ್ರಿ ಅಲ್ವಾ? ಬನ್ನಿ, ಒಂದು ಒಳ್ಳೆ ಪ್ಲೇಸ್. ಅಂದರೆ ಪ್ಲೇಸ್ ಸಣ್ಣದೇ, ಆದರೆ ತುಂಬ ಅಟ್ರಾಕ್ಷನ್ ಆಗಿರುವಂಥ ಪ್ಲೇಸ್ ಕರ್ಕೊಂಡು ಹೋಗ್ತಿದ್ದೀನಿ. ನಾವು ಯಾವಾಗಲೂ ರಿಪ್ಪನ್ಪೇಟೆಯಿಂದ ಶಿವಮೊಗ್ಗ ಹೋಗುವಾಗ ಸಾಮಾನ್ಯ ಅರ್ಲಿ ಮಾರ್ನಿಂಗ್ ಹೋಗೋದು ಜಾಸ್ತಿ. ಯಾಕೆಂದರೆ ನನಗೆ ಬಿಸಿಲಾದ್ಮೇಲೆ ಗಾಡಿ ಓಡಿಸ್ಕೊಳಕ್ಕಾಗಲ್ಲ ಅಂಥೇಳಿ ಅರ್ಲಿ ಮಾರ್ನಿಂಗೇ ಹೊರಡ್ತೀವಿ. ಹಾಗೆ ಹೋಗ್ತಾ ಒಮ್ಮೆ ಏನಾಯಿತು, ತುಂಬ ಹಸಿವಾಯಿತು. ನಾವು ರಿಪ್ಪನ್ಪೇಟೆಯಿಂದ ಶಿವಮೊಗ್ಗ ಹೋಗುವಾಗ ಮಿಡ್ಲಲ್ಲಿ ಆಯ್ನೂರು ಅಂತ ಒಂದು ಜಂಕ್ಷನ್ ಸಿಕ್ಕತ್ತೆ. ಅದು ಬೇರೆ ಬೇರೆ ಊರುಗಳಿಗೆ ಹೋಗ್ಲಿಕ್ಕೆಲ್ಲ ಅಲ್ಲಿ ಸರ್ಕಲ್ಲು. ಅಲ್ಲಿ ಒಂದು ಹೋಟೆಲ್ ಇತ್ತು, ಅಲ್ಲಿ ಹೋದ್ವಿ. ಟಿಫನ್ ಮಾಡಿದೆ. ಟೇಸ್ಟ್ ಅನ್ನಿಸ್ತು ನನಗೆ. ಸರಿ, ಅವತ್ತು ಟೇಸ್ಟ್ ಅನ್ನಿಸ್ತು, ಮತ್ತು ಹೋದ್ವಿ. ಇರಲಿ, ನಾನು ಬೇರೆ ಕಡೆ ಗಮನ ಹರಿಸ್ಲಿಲ್ಲ. ಸೆಕೆಂಡ್ ಟೈಮ್ ಮತ್ತೆ ರಿಪ್ಪನ್ಪೇಟೆಯಿಂದ ಶಿವಮೊಗ್ಗ ಹೋಗುವಾಗ ಅದೇ ಹೋಟ್ಲಿಗೆ ಹೋಗೋಣ ಅಂತ ಹೇಳಿದೆ ನನ್ನ ಮನೆಯವ್ರಿಗೆ. ನಮ್ಮನೆಯವ್ರು ಶಿವಮೊಗ್ಗ ತಿಂಡಿ ತಿನ್ನೋಣ ಅಂದರು. ಇಲ್ಲ ರೀ, ಇಲ್ಲಿ ನಂಗೆ ತುಂಬ ಟೇಸ್ಟ್ ಅನ್ನಿಸ್ತು, ಅಲ್ಲಿಗೆ ಹೋಗೋಣ ಅಂದೆ. ಎರಡನೇ ಸಲ ಹೋದಾಗ ನನಗೆ ಇನ್ನೊಂದು ಅಟ್ರಾಕ್ಷನ್. ಎರಡನೇ ಬಾರಿನೂ ಬೇರೆ ಟಿಫನ್ ತೊಗೊಂಡ್ವಿ. ಅದು ತುಂಬ ಟೇಸ್ಟ್ ಇತ್ತು. ಮತ್ತು ನಾನು ಸ್ವಲ್ಪ ಕ್ಲೀನ್ಗೆ ಫಸ್ಟ್ ಆದ್ಯತೆ ಕೊಡ್ತೀನಿ, ಫಸ್ಟ್ ಪ್ರಿಫರೆನ್ಸ್ ಕೊಡ್ತೀನಿ. ನಂಗೆ ಕ್ಲೀನ್ನೆಸ್ಸು ತುಂಬ ಇಷ್ಟ ಆಯಿತು, ಟಿಫನ್ನು ಇಷ್ಟ ಆಯಿತು. ಮತ್ತು ಮೂರನೇ ಟೈಮ್ ಹೋದ್ವಿ. ಮೂರನೇ ಟೈಮ್ ಹೋದಾಗ ಇನ್ನೊಂದು ಅಟ್ರಾಕ್ಷನ್. ಆ ಅಟ್ರಾಕ್ಷನ್ ನಂಗೆ ತುಂಬ ಮನಸ್ಸು ಎಳೀತು. ಅದು ಯಾವುದು ಅಂತ ನಾನು ತೋರಿಸ್ತೀನಿ, ಬನ್ನಿ. ಫ್ರೆಂಡ್ಸ್, ಇದೇ ಆಯ್ನೂರು. ಅಂದರೆ 4 ಊರುಗಳಿಗೆ ಹೋಗುವಂಥ, ಅಂದರೆ ಲಾಂಗ್ ಊರುಗಳಿಗೆ ಹೋಗುವಂಥ ಮಧ್ಯ ಇದು ಜಂಕ್ಷನ್. ಇಲ್ಲಿಗೆ ಬಂದುಬಿಟ್ಟೇ ಹೋಗಬೇಕು. ಅಲ್ಲಿ ನಾವು ಒಂದು ಮೇನ್ ರೋಡಲ್ಲಿ ಹೋಟೆಲ್ ಶ್ರೀ ಗಣೇಶ್ ಸಾಗರ್ ಅನ್ನೋ ಹೋಟೆಲ್ ನೋಡಿದ್ವಿ. ಹೋಟೆಲ್ ಒಳಗಡೆ ಹೋದಾಗ ನನಗೆ ರುಚಿಗೆ ಮತ್ತು ಶುಚಿಗೆ ಎಷ್ಟು ನಾನು ಬೆಲೆ ಕೊಡ್ತೀನೋ ಅಷ್ಟು ಅಲ್ಲಿ ಪರ್ಫೆಕ್ಟ್ ಸಿಕ್ತು. ಮತ್ತು ಅಲ್ಲಿನ ವಾತಾವರಣ ನಂಗೆ ತುಂಬ ಇಷ್ಟ ಆಯಿತು. ನಾವು ಊಟಕ್ಕೆ ಕೂತಾಗ ಎಲ್ಲಿ ಕೂತಿದ್ದೀವಿ ಅನಿಸುತ್ತೆ ಅಂದರೆ, ಒಂದು ಯಾವುದೋ ಒಂದು ಸಾಹಿತ್ಯ ಕಲಾ ಮಂದಿರದಲ್ಲಿ ಕೂತಿದ್ದೀವಿ ಅನಿಸುತ್ತೆ. ಮತ್ತು ನಮ್ಮ ಓನ್ ಮನೆಯಲ್ಲಿ ಕೂತ್ಕೊಂಡಿದ್ದೀವಿ ಅನ್ನೋಷ್ಟು ಫೀಲು. ಹೋಟೆಲ್ ಅಂದರೆ ಸಾಮಾನ್ಯ ಹೋಟೆಲ್ ತಿಂಡಿಗಳ ಫೋಟೋ ಹಾಕಿರ್ತಾರಲ್ವ. ಇಲ್ಲಿ ಎಷ್ಟು ಚೆನ್ನಾಗಿ ಹೋಟೆಲ್ನ ನಾವು ಡೆಕೋರೇಷನ್ ಮಾಡಿರಂದರೆ, ಎಲ್ಲ ರೀತಿಯ ಕಲಾವಿದರು, ಜ್ಞಾನಪೀಠ ಪ್ರಶಸ್ತಿ ವಿಜೇತರು, ಮತ್ತು ನಮ್ಮ ಮೈಸೂರು ಒಡೆಯರು, ವಿಶ್ವೇಶ್ವರಯ್ಯ ಗುರುಗಳು, ನಾರಾಯಣ ಗುರುಗಳು, ಈ ರೀತಿ ಫೋಟೋಗಳನ್ನು ಇಟ್ಟಿದ್ದಾರೆ. ನನಗೆ ತುಂಬ ಅದ್ರ ಜೊತೆಗೆ ಹೋಟೆಲ್ನ ಹಂಚಿ ಹಾಕ್ಸಿದ್ದಾರೆ. ಕಾರಣ ಇಷ್ಟೇ, ಒಂದು ಕೂಲ್ನೆಸ್ ಮತ್ತು ಹಳ್ಳಿ ಸೊಗಡು ಬರಲಿ ಅಂತ ಹೇಳಿ. ಆಮೇಲೆ ಈ ಪಕ್ಷಿಗಳ ಗೂಡುಗಳನ್ನು ತಂದು ನೇತು ಹಾಕಿದ್ದಾರೆ. ಚಿಕ್ಕ ಹೋಟೆಲು, ತುಂಬ ದೊಡ್ಡ ಹೋಟೆಲ್ ಅಲ್ಲ, ಆದರೆ ತುಂಬ ಅಟ್ರಾಕ್ಷನ್ ಆಗಿದೆ. ಅಷ್ಟೇ ಕ್ಲೀನ್ನೆಸ್ಸು, ಅಷ್ಟೇ ಟೇಸ್ಟಿ ಫುಡ್ಸು. ನೋಡಿ
ನೋಡಿ ಮೇಡಮ್, ಈಗ ಆಸಕ್ತಿ ಅಂತಂದರೆ ನಾವೀಗ ಇದೆಲ್ಲ ಈಗ ಎಲ್ಲ ಕಡೆ ಸಿಗಲ್ಲ. ಯಾವುದಡಿ ಕವಿಗಳದಾಗಲಿ ಅಥವಾ ಈಗ ಮನೆ ಫೀಲ್ ಈಗ ಹೋಟೆಲ್ ಅಂತ ಹೇಳಿದ್ರೆ ಒಂದು ಮನೆ ಫೀಲ್ ಇರಬೇಕು. ಹಾಗಾಗಿ ನಾವು ನ್ಯಾಚುರಲಾಗಿ ಮನೆ ಥರ ಫೀಲ್ ಕೊಡಬೇಕು ಅಂತೇಳಿ ಬಂದರಿಗೆಲ್ಲ ಒಂದು ಮನೆ ಫುಡ್ ಥರನೇ, ಬರೀ ಫುಡ್ಡಲ್ಲಿ ಒಂದೇ ಅಲ್ಲ, ಹೊರಗಡೆ ಕೂತಾಗಲೂ ಅಷ್ಟೇ ಮನೆ ಫೀಲ್ ಥರ ಬರಬೇಕು ಅನ್ನೋದಾಗಿ ಈ ಥರ ಎಲ್ಲ ಅಟ್ರಾಕ್ಷನ್ ಮಾಡ್ತೀವಿ. ಅಲ್ಲ, ಆದರೆ ಈಗ ಸಾಹಿತಿಗಳು ಅದೆಲ್ಲ ಮರ್ತು ಬಿಟ್ಟಿದಾರಲ್ಲ. ಈಗ ಅವರನ್ನೇ ನೀವು ನೆನ್ಪಿಟ್ಟಿದ್ದೀವಿ ಅಂತ ಹೇಳಿ ಮನೆ ಥರ ಫೀಲಿಂಗ್ ಬೇರೆ ಥರನೂ ಕೊಡ್ಬೋದಿತ್ತು. ಬಟ್ ನಿಮ್ಮದು ಸಾಹಿತ್ಯಾಸಕ್ತಿ ಜಾಸ್ತಿ ಅನ್ನಿಸ್ತಾ ಇದೆ ಅಂತಂದ್ರೆ ಈಗ ಒಂದು ಕಸ್ಟಮರ್ಗೆಲ್ಲ ಒಂದು ಇವೆಲ್ಲ ಮರ್ತಿರ್ತಾರೆ. ಆಲ್ಮೋಸ್ಟ್ ಯಾರಿಗೂ ಗೊತ್ತಿರಲ್ಲ ಅದು ಯಾರು ಏನು ಎತ್ತ ಅಂತೇಳಿ. ಅದರ ಒಂದು ಸ್ವಲ್ಪ ಇದನ್ನಿದ್ರೆ ಬಂದವರಿಗೆ ಯಾರು ಏನು ಎತ್ತ ಅಂತ ನಮ್ಮ ಇದ್ರ ಬಗ್ಗೆ ಗೊತ್ತಾಗತ್ತೆ. ನಮ್ಮ ಕಲ್ಚರ್ ಬಗ್ಗೆ, ನಮ್ಮ ಕರ್ನಾಟಕದ ಬಗ್ಗೆ ಅವ್ರು ಯಾರ್ಯಾರು ಮಾನ್ಯರು ಅಂತೇಳಿ ಅದು ಎಲ್ಲರಿಗೂ ತಿಳ್ಕೊಳ್ಬೇಕಲ್ಲ. ಆ ಒಂದು ಫೀಲ್ ಇರಲಿ ಅಂತೇಳಿ ನಾವು ಅದನ್ನೆಲ್ಲ ಹಾಕಿದ್ವಿ. ನಿಮ್ಮ ಹೆಸರು? ನನ್ನ ಹೆಸರು ಅಶೋಕ್ ಅಂತೇಳಿ. ತುಂಬ ಥ್ಯಾಂಕ್ಸ್. ನನಗೆ ತುಂಬ ಅಟ್ರಾಕ್ಷನ್ ಆಯಿತು. ನಾನು ರಿಪ್ಪನ್ಪೇಟೆಯಿಂದ ಶಿವಮೊಗ್ಗ, ಅಮ್ಮನ ಮನೆ ಶಿವಮೊಗ್ಗ, ಗಂಡನ ಮನೆ ರಿಪ್ಪನ್ಪೇಟೆ. ಆನ್ ದಿ ವೇ ಹೋಗ್ತಾ ಒಂದು 2 ಸಲ ಬಂದೆ. ನಂಗೆ ಅಟ್ರಾಕ್ಷನ್ ಅನ್ನಿಸ್ತು. ಇಲ್ಲ, ನಮ್ಮ ವೀಕ್ಷಕರಿಗೂ ತೋರಿಸೋಣ. ಇಲ್ಲ, ಬಟ್ ನೀವು ಬೆಳಗ್ಗೆ ನಮ್ಮ ತಿಂಡಿ ಅಷ್ಟೇ ಅಲ್ಲ, ಮಧ್ಯಾಹ್ನ ಊಟನೂ ಇರುತ್ತೆ ನಮ್ಮದು. ಒಳ್ಳೆ ರೀತಿಯಲ್ಲಿ ಊಟ, ಬಾಳೆಲೆ ಊಟ ಕೊಡ್ತೀವಿ. ಫುಲ್ ಮಿಲ್ಸು, ಹೋಳಿಗೆ, ಚಪಾತಿ, ಪರೋಟ, ಪೂರಿ, ಈ ಥರ ಎಲ್ಲ ಥರ ಊಟ ಇರುತ್ತೆ. ಒಂದು 15 ಐಟಮ್ ಇರುತ್ತೆ ಊಟದಲ್ಲಿ. ಸೇಮ್ ಮದುವೆ ಮನೆ ಊಟ ಥರನೇ ಇರುತ್ತೆ. ಇಲ್ಲಿ ಬಂದು ಫೀಲ್ ಎಲ್ಲರೂ ಹೇಳೋದು ಅದೇ ಮದುವೆ ಮನೆ ಟೇಸ್ಟು ಚೆನ್ನಾಗಿದೆ. ನಾನು ಅದೇ 3ನೇ ಟೈಮ್ ಬರ್ತಾ ಇದ್ದೀನಿ ಅಂದರೆ ಟೇಸ್ಟು ಚೆನ್ನಾಗಿದೆ. ನಮ್ಮಲ್ಲಿ ಊಟ ಮಾಡಿದ್ರಾ ನೀವು? ಎಲ್ಲ ಟಿಫನ್ ಮಾಡಿ ಒಂದು ಟೈಮ್ ಊಟ ಮಾಡಿ. ನೀವು ಊಟ ಮಾಡಿದ್ರೆ ನೀವು ಅದ್ರಕ್ಕಿಂತ ಚೆನ್ನಾಗಿ ಹೇಳ್ತೀರಾ. ಇವಾಗ ನಂದಿನ ತುಪ್ಪ ನಾವು ಹೋಳಿಗೆ ಕೊಡ್ತೀವಿ ಮತ್ತು ವೈಟ್ ರೈಸ್ ಇವಾಗ ನಂದಿನ ತುಪ್ಪ ಇರುತ್ತೆ, ಹೋಳಿಗೆ ಜೊತೆಗೆ ಇರುತ್ತೆ, ಮತ್ತು ನಂದಿನ ತುಪ್ಪ ಇರುತ್ತೆ. ನಮ್ಮದು ಕಾನ್ಸೆಪ್ಟ್ ಹೆಂಗೆ ಅಂತ ಹೇಳಿದ್ರೆ ಬರೋರಿಗೆ ಒಳ್ಳೆ ರೀತಿಯಲ್ಲಿ ಊಟ ಕೊಡಬೇಕು ಮತ್ತು ಸಂತೃಪ್ತಿಯಾಗಿ ಹೋಗಬೇಕು ಕಸ್ಟಮರು. ಆ ಒಂದು ಮನೋಭಾವನೆಯಿಂದ ನಾವು ಕಸ್ಟಮರಿಗೆ 1 ಸಲ ಅಲ್ಲ 2 ಸಲ 3 ಟೈಮ್ ಹೋಗ್ಬಿಟ್ಟು ನಾವು ರೈಸ್ ಐಟಮ್ ಕೇಳ್ತೀವಿ. ರೈಸ್ ಐಟಮ್ ಬೇಕಾ, ಸಂತೃಪ್ತಿಯಾದ ಊಟ ಮಾಡಿದ್ದು. ಸರ್ವಿಸು ಅಷ್ಟೇ, ಪ್ರತಿಯೊಬ್ಬರು ಹುಡುಗರಿಗೆ ಒಂದೊಂದು ಡಿಪಾರ್ಟ್ಮೆಂಟ್ ವಹಿಸಿದ್ದೀವಿ. ಈಗ ಸಾಂಬಾರು ತೊಗೊಳೋರೆ ಒಬ್ಬರು, ಬಾಳೆಲೆ ಹಾಕೋರೆ ಒಬ್ಬರು, ತುಪ್ಪ ಹಾಕೋರೆ ಒಬ್ಬರು, ಈ ಥರ ಅವ್ರವ್ರ ಡಿಪಾರ್ಟ್ಮೆಂಟ್ನ ಸಪ್ರೇಟಾಗಿ ವಹಿಸಿರೋದ್ರಿಂದ ಕಸ್ಟಮರು ಊಟ ಮಾಡಿದ ಮೇಲೆ ಇಲ್ಲಿ ಬಂದು ವಿಶೇಷವಾಗಿ ಕ್ಯಾಶ್ ಹತ್ರ ಬಂದು ಟ್ಯಾಂಕ್ಸ್ ಹೇಳಲಿಕ್ಕೆ ಬರ್ತಾರೆ. ಅಂದರೆ ಕ್ವಾಲಿಟಿ ಎಷ್ಟು ಒಳ್ಳೆ ರೀತಿಯಲ್ಲಿ ಇಟ್ಕೊಂಡಿರೋ ಹಂಗೆ ಸರ್ವಿಸು ಅಷ್ಟೇ ಬೆಟರ್ ಕೊಟ್ಟಿರೋಂಥ ಭಾಳ ಖುಷಿ ಪಟ್ಟು ಹೇಳ್ತಾರೆ. ಕ್ಲೀನ್ಮೆಂಟ್ ಅದು ವಿಶೇಷವಾಗಿ ಆದ್ಯತೆ ಕೊಡ್ತೀವಿ. ಪ್ರತಿಯೊಂದು ಈಗ ನೀವು ಬ್ಯಾಕ್ ಸೈಡ್ ವಾಶ್ರೂಮ್ಗಳು ನೋಡ್ಬೋದು. ಪ್ರತಿದಿನ ಎವ್ರಿ ಡೇ ಅದು ಕ್ಲೀನ್ ಆಗುತ್ತೆ. ಮತ್ತು ಹೊರಗಡೆನೂ ಅಷ್ಟೇ ಸಂಪೂರ್ಣ ಒಂದು 3 ಟೈಮ್ ಕ್ಲೀನ್ ಮಾಡ್ತೀವಿ ನಾವು ಹೋಟೆಲ್ನ. ಪ್ರತಿ ಬೆಳಗ್ಗೆ ಒಂದು ಶಿಫ್ಟು, ಮಧ್ಯಾಹ್ನ 9 ಒಂದು ಶಿಫ್ಟ್ ಇರುತ್ತೆ. ಆಮೇಲೆ ಈ ಕಾನ್ಸೆಪ್ಟೆಲ್ಲ ನಾವು ಹೊರಗಡೆ ರೆಡಿ ಮಾಡಿರೋದಲ್ಲ, ಒಂದು ಮನೆ ಫೀಲ್ ಬರಲಿ ಅನ್ನೋದು. ಈಗ ನಾವು ಇದನ್ನು ಹೊರಗಡೆ ಸೀಟ್ ಹಾಕ್ಬೋಯ್ತು, ಹಂಚಿನ ಮಾಡಿದ್ದೀವಿ. ಅಂದರೆ ಬರೋ ಕಸ್ಟಮರ್ಗೆ ಬಾಳೆಲೆ ಊಟ ಕಾನ್ಸೆಪ್ಟ್ ಮಾಡಿದ್ದೆ ಒಂದು ಮದುವೆ ಮನೆ ಥರ ಫೀಲ್ ಬರಲಿ ಅನ್ನೋ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಮಾಡಿದ್ದು. ಆ ಉದ್ದೇಶದಿಂದ ನಾವು ಈ ಹಂಚಿನ ಮಾಡಿದ್ದು ಕೂಡ ಅದೇ ಒಂದು ಉದ್ದೇಶದಲ್ಲೇ ಮಾಡಿದ್ದು. ಯಾರೇ ಬಂದರೂ ಒಂದು ಮನೆಯಲ್ಲಿ ಊಟ ಮಾಡ್ಬೋದು, ಒಂದು ಹೋಟೆಲ್ ಒಂದು ಮನೆಗೆ ಬರದೇ ಇರಲಿ, ಒಂದು ಮನೆ ಫೀಲ್ ಆಗಲಿ ಅಂತ ಒಂದು ಬಾಳೆಲೆ ಊಟ ಮಾಡಿದ್ದೀವಿ ನಾವು. ನಿಮ್ಮ ವಿಶೇಷವಾಗಿ ನೀವು ಒಂದಿನ ಮಧ್ಯಾಹ್ನ ಬಂದು ಊಟ ಮಾಡಿ ನಮ್ಮಲ್ಲಿ. ಫ್ರೆಂಡ್ಸ್, ಇಲ್ಲಿ ಮಧ್ಯಾಹ್ನ 1 ಗಂಟೆಯಿಂದ 9 ಗಂಟೆವರೆಗೂ ಊಟ ಇರುತ್ತಂತೆ. ಜಸ್ಟ್ 100 ರುಪೀಸ್. ನಾವೊಂದು ಪಾನಿಪುರಿ ತಿಂದರೆ 100 ರುಪೀಸ್ ಕಳಿಸ್ತೀವಿ. ಇಲ್ಲಿ ಹೋಳಿಗೆ ಊಟ, ಹೋಳಿಗೆ ಜೊತೆಗೆ ಅಕ್ಕಿ ರೊಟ್ಟಿ, ರಾಗಿ ರೊಟ್ಟಿ, ಜೋಳದ ರೊಟ್ಟಿ, ಚಪಾತಿ, ಮತ್ತು 5-6 ಥರ ಪಲ್ಯ, ಹುಳಿ, ತಿಳಿ, ಮಜ್ಜಿಗೆ, ಚಟ್ನಿ, ಉಪ್ಪಿನಕಾಯಿ, ಹಪ್ಪಳ, ಸಂಡಿಗೆ, ಬೋಂಡ, ಆಲ್ಮೋಸ್ಟ್ ಅಲ್ಲೂ ಫುಲ್ ಮೀಲ್ಸ್. ನೀವು ಎಷ್ಟು ಸಲ ಬೇಕಾದರೂ ಹಾಕಿಸ್ಕೊಂಡು ಅನ್ನ ಊಟ ಮಾಡ್ಬೋದು. ಮತ್ತು ಅದ್ರ ಜೊತೆಗೆ ಪ್ಯೂರ್ ತುಪ್ಪನೂ ಸಹ ಧಾರಾಳವಾಗಿ ಬಡಿಸ್ತಾರೆ. ನೋಡಿದ್ರಲ್ಲ ಫ್ರೆಂಡ್ಸ್, ನಿಮಗೆ ಇಷ್ಟ ಆಯಿತಾ? ಖಂಡಿತ ಈ ಕಡೆ ಬಂದಂಥವರು ಆಲ್ಮೋಸ್ಟ್ ಅಲ್ಲಿ ಯಾರೇ ಈ ಕಡೆ ಟೂರ್ ಹೊರಟ್ರೆ ಈ ಮಧ್ಯದಲ್ಲಿ ನೀವು
ಆಯ್ನೂರು ಅಂತ ಹೇಳಿ, ಅಲ್ಲಿ ಮೇನ್ ರೋಡ್ಗೇ ಈ ಹೋಟೆಲ್ ಇದೆ. ದಯವಿಟ್ಟು ಒಂದು ಸಲ ಭೇಟಿಯಾಗಿ. ನನಗಂತೂ ತುಂಬ ಇಷ್ಟ ಆಯಿತು. ಪಾಪ ಅವ್ರು ಏನೂ ಹೇಳಿಲ್ಲ, ನಾನು ಇಷ್ಟಪಟ್ಟು ವಿಡಿಯೋ ಮಾಡಿದ್ದು. ನೋಡಿ, ಥ್ಯಾಂಕ್ ಯು. ಫ್ರೆಂಡ್ಸ್, ಟೂರಿಸ್ಟ್ಗಳಿಗೆ ಟಯರ್ಡು ಆಗಿರುತ್ತೆ ಟೂರ್ ಜರ್ನಿ ಮಾಡಿಬಿಟ್ಟು, ಅಂಥವರಿಗೆ ಒಳ್ಳೆ ಊಟ ಸಿಕ್ಕರೆ ಸಾಕು ಅಂತ ಇರುತ್ತೆ. ಹಾಗಾಗಿ ದಯವಿಟ್ಟು ಇದನ್ನು ಶೇರ್ ಮಾಡಿ. ಆಲ್ಮೋಸ್ಟ್ ಆಲ್ ಟೂರಿಸ್ಟ್ಗಳಿಗೆ ಇದು ಹೆಲ್ಪ್ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್.